ಈ ದಿನ ಬ್ರಹ್ಮಶ್ರೀ ನಿತ್ಯಾನಂದ ಸ್ವಾಮಿಗಳ 77ನೇ ಜನ್ಮದಿನ. ಗುರುಗಳ ಹುಟ್ಟುಹಬ್ಬದ ಪ್ರಯುಕ್ತ ಬೆಂಗಳೂರಿನಲ್ಲಿರುವ ಗುರುಗಳ ಶಿಷ್ಯರು ಹಾಗೂ ಭಕ್ತಾದಿಗಳು ಎಲ್ಲರೂ ಒಂದುಗೂಡಿ ಸರಿಸುಮಾರು 300-350ಕ್ಕೂ ಹೆಚ್ಚು ಜನರಿಗೆ ಅನ್ನ ಪ್ರಸಾದವನ್ನು ತಯಾರು ಮಾಡಿ ಎಲ್ಲರಿಗೂ ವಿತರಣೆ ಮಾಡಲಾಯಿತು. ಗುರುಗಳ ವಿಶೇಷ ಏನು ಎಂದರೆ, ಗುರುಗಳು ನಮಗೆ ತಿಳಿಸುತ್ತಿದ್ದು ಯಾವಾಗಲೂ ಒಂದೇ: ಕರುಣೆ ಪ್ರೀತಿಯಲ್ಲಿ ದೇವರನ್ನು ಕಾಣಿ, ಎಲ್ಲರನ್ನು ಪ್ರೀತಿಸಿ, ಎಲ್ಲರನ್ನು ಗೌರವಿಸಿ, ಜಾತಿ ಧರ್ಮ ಮತ ಪಂಥಗಳಿಂದ ಹೊರಬನ್ನಿ, ಎಲ್ಲರಿಗೂ ಸರಿಸಮವಾಗಿ ಗೌರವಿಸಿ, ಮನುಷ್ಯರಲ್ಲಿ ದೇವರಿದ್ದಾನೆ ಎಂದು ಕಾಣಿ, ಎಲ್ಲರಿಗೂ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಅನ್ನದಾನವನ್ನು ಮಾಡಿ, ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ಅದೇ ನಮ್ಮ ಕುಟುಂಬವನ್ನು ನಿಮ್ಮನ್ನು ರಕ್ಷಣೆ ಮಾಡುವುದು. ನೋಡಿ, ಮನುಷ್ಯನಿಗೆ ಎಲ್ಲ ಜಾತಿ ಧರ್ಮ ಮತ ಪಂಥಗಳಿಗಿಂತ, ಎಲ್ಲ ದೇವರುಗಳಿಗಿಂತ ಮುಖ್ಯವಾಗಿ ಬೇಕಾಗಿರೋದು ಆಹಾರ. ಆಹಾರನೇ ಮನುಷ್ಯನ ಮೊದಲ ದೇವರಾಗಬೇಕು. ಅದೇ ನಿಟ್ಟಿನಲ್ಲಿ ನಾವು ಯಾವುದೇ ಹಬ್ಬ ಹರಿದಿನಗಳಾಗಲಿ, ದೇವರ ಕಾರ್ಯಗಳು ಪೂಜೆಗಳಾಗಲಿ, ಮೊದಲು ನಾವು ತಯಾರು ಮಾಡಿದ ಅನ್ನ ಪ್ರಸಾದವನ್ನು ನೈವೇದ್ಯವನ್ನಾಗಿ ನೀಡಿ ನಾವು ಅದನ್ನು ನಂತರ ಸ್ವೀಕಾರ ಮಾಡ್ತೀವಿ. ಇದರ ಹಿಂದಿರುವ ಉದ್ದೇಶ ಅನ್ನನೇ ಮನುಷ್ಯನಿಗೆ ಮೊದಲ ದೇವರು ಎಂದು ತಿಳಿಸುವುದಕ್ಕಾಗಿ. ನೋಡಿ, ಗುರುಗಳ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳು ಎಲ್ಲರೂ ಒಂದುಗೂಡಿ ರಸ್ತೆ ಬದಿಯಲ್ಲಿ ಇರುವಂತಹವರಿಗೆ ಅನ್ನಪ್ರಸಾದವನ್ನು ಪ್ರತಿ ತಿಂಗಳು ಬರುತ್ತಲಿರುತ್ತೇವೆ. ಈ ದಿನ ಗುರುಗಳ ಹುಟ್ಟುಹಬ್ಬದ ಪ್ರಯುಕ್ತ ಸರಿಸುಮಾರು 300 ಜನಕ್ಕೆ ಅನ್ನಪ್ರಸಾದನ ವಿತರಣೆ ಮಾಡಿದ್ದೇವೆ. ನೀವು ಸಹ ನಿಮ್ಮ ಕೈಲಾದಷ್ಟು ಜನರಿಗೆ ಪ್ರತಿದಿನ ಆಹಾರ, ಊಟ, ನಿಮ್ಮ ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮ ಮಾಡ್ತಾಯಿರಿ. ಅದೇ ನಮ್ಮನ್ನು ರಕ್ಷಣೆ ಮಾಡೋದು, ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಆತ್ಮ ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮಃ.